ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಸ್ವಲ್ಪ ಹಳೆಯ ಅಂದ್ರೆ 80ರ ದಶಕದ ಆ ಬೆಚ್ಚಗಿನ ಸುಂದರವಾದ ನೆನಪುಗಳ ಮೂಲಕ ಸಂವಿಧಾನದ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಜ್ಞಾನಿ ಶಿಕ್ಷಕರಾದ ಶಂಕರಜ್ಜ ಹಾಗೆ ಅವರ ಮುದ್ದಾದ ವಿದ್ಯಾರ್ಥಿಗಳಾದ ಅನನ್ಯ, ರೋಹನ್ ಮತ್ತು ಮೀರಾ ಇದ್ದಾರೆ. ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ವಿಷಯ ಸಂವಿಧಾನದ ವಿಧಿ 279 ಮತ್ತು 279A ಅಂದ್ರೆ ಸರ್ಕಾರಿ ಆದಾಯ ಮತ್ತು ಜಿಎಸ್ಟಿ ಮಂಡಳಿ. ಈ ಕಥೆ ಶುರುವಾಗೋದು ನಮ್ಮ ಅನನ್ಯಳ ಒಂದು ಮುಗ್ಧ ಪ್ರಶ್ನೆಯಿಂದ. ಅವಳು ಎಲ್ಲೋ ತನ್ನ ತಂದೆ ನಿವ್ವಳ ಆದಾಯ ಅಥವಾ ನೆಟ್ ಪ್ರೊಸೀಡ್ಸ್ ಅನ್ನೋ ಪದ ಬಳಸಿದ್ದನ್ನ ಕೇಳಿ ತುಂಬಾನೇ ಗೊಂದಲದಲ್ಲಿದ್ದಾಳೆ. ನಮ್ಮ ರೋಹನ್ ತಕ್ಷಣ ಅದೇನಾದ್ರೂ ಲಾಭನಾ ಅಂತ ಕೇಳ್ತಾನೆ. ಮೀರಾ ಬಹುಶಃ ಖರ್ಚೆಲ್ಲ ಕಳೆದ ಮೇಲೆ ಉಳಿಯುವ ಹಣ ಇರಬೇಕು ಅಂತ ಯೋಚಿಸ್ತಾಳೆ. ನೋಡಿ, ಈ ಸಂಘ ಚರ್ಚೆನೆ ನಮ್ಮ ಸಂವಿಧಾನದ ವಿಧಿ 279ರ ಬಗ್ಗೆ ತಿಳಿದುಕೊಳ್ಳಲು ಒಂದು ಅದ್ಭುತವಾದ ಆರಂಭ. ಆಗ ಶಂಕರಜ್ಜ ಈ ಕಷ್ಟದ ಕಾನೂನು ಪದವನ್ನ ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದ್ರೆ, ನಿವ್ವಳ ಆದಾಯ ಅಂದ್ರೆ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆ, ಅದ್ರಲ್ಲಿ ಆ ತೆರಿಗೆಯನ್ನ ಕಲೆಕ್ಟ್ ಮಾಡೋಕೆ ಸರ್ಕಾರ ಮಾಡಿದ ಖರ್ಚನ್ನ ಕಳೆದಾಗ ಸಿಗುವ ಮೊತ್ತ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತೆರಿಗೆ ಸಂಗ್ರಹದ ಎಲ್ಲಾ ಖರ್ಚನ್ನ ತೆಗ್ದಾಕಿದ ಮೇಲೆ ಅಂತಿಮವಾಗಿ ಸರ್ಕಾರದ ಕೈಯಲ್ಲಿ ಉಳಿಯುವ ನೈಜ ಹಣವೇ ಈ ನಿವ್ವಳ ಆದಾಯ. ಇದನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅಜ್ಜ ಒಂದು ಶಾಲಾ ಕಾರ್ಯಕ್ರಮದ ಉದಾಹರಣೆ ಕೊಡ್ತಾರೆ. ಈಗ ಶಾಲೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ 1000 ರೂಪಾಯಿ ಸಂಗ್ರಹಿಸ್ತಾರೆ ಅಂತ ಇಟ್ಕೊಳ್ಳೋಣ. ಅದನ್ನ ಆಯೋಜನೆ ಮಾಡೋಕೆ 100 ರೂಪಾಯಿ ಖರ್ಚಾಗತ್ತೆ. ಹಾಗಾದ್ರೆ ಉಳಿದಿದ್ದೆಷ್ಟು? 900 ರೂಪಾಯಿ ಅಲ್ವಾ? ಮಕ್ಕಳಿಗೆ ತಕ್ಷಣ ಹೊಳೆಯುತ್ತೆ, ಆ ಉಳಿದ 900 ರೂಪಾಯಿಗಳೇ ನಾವು ನಿಜವಾಗಿ ಬಳಸಬಹುದಾದ ಮೊತ್ತ. ಅದೇ ನಮ್ಮ ನಿವ್ವಳ ಆದಾಯ. ಸರಿ, ಇದೆಲ್ಲ ಓಕೆ. ಆದ್ರೆ ಈ ಹಣ ಎಷ್ಟು ಅಂತ ಯಾರು ಲೆಕ್ಕ ಹಾಕ್ತಾರೆ? ಯಾರು ಅಂತಿಮಗೊಳಿಸ್ತಾರೆ? ಈ ಅಂತಿಮ ಮೊತ್ತವನ್ನ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದ್ರೆ ಸಿಎಜಿ ಅವರು ಅಧಿಕೃತವಾಗಿ ಲೆಕ್ಕ ಹಾಕಿ ಪ್ರಮಾಣೀಕರಿಸ್ತಾರೆ. ಇದು ನಮ್ಮ ದೇಶದ ಬಹಳ ಮುಖ್ಯವಾದ ಸಾಂವಿಧಾನಿಕ ಹುದ್ದೆ. ಅವರು ಒಮ್ಮೆ ಇದು ಫೈನಲ್ ಅಂತ ಮುದ್ರೆ ಒತ್ತಿದ್ರೆ ಅದು ಕಾನೂನುಬದ್ಧವಾಗಿ ಅಂತಿಮ. ಆಮೇಲೆ ಅದ್ರಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಈಗ ಕಥೆಯಲ್ಲಿ ನಮ್ಮ ತುಂಟ ರೋಹನ್ಗೆ ಒಂದು ಕುತೂಹಲ ಮೂಡುತ್ತೆ. ಅಜ್ಜ, ಆದರೆ ಈ ತೆರಿಗೆಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಯಾರೂ ನಿರ್ಧರಿಸುತ್ತಾರೆ ಅಂತ ಕೇಳ್ತಾನೆ. ಎಂಥ ಒಳ್ಳೆ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಸಂವಿಧಾನದ ವಿಧಿ 270A ಕಡೆಗೆ ಕರೆದುಕೊಂಡು ಹೋಗುತ್ತೆ. ಬನ್ನಿ ಅದೇಲು ಅಂತ ನೋಡೋಣ. ರೋಹನ್ ಪ್ರಶ್ನೆಗೆ ಉತ್ತರಿಸುತ್ತಾ ಶಂಕರಜ್ಜ ಒಂದು ಸುಂದರವಾದ ಹೋಲಿಕೆ ಕೊಡ್ತಾರೆ. ನಮ್ಮ ಭಾರತ ಅನ್ನೋದು ಒಂದು ದೊಡ್ಡ ತರಗತಿ ಇದ್ದಂತೆ. ಇಲ್ಲಿ ಅನೇಕ ರಾಜ್ಯಗಳಿವೆ, ಅನೇಕ ಜನರಿದ್ದಾರೆ, ಮತ್ತು ಅವರೆಲ್ಲರೂ ತೆರಿಗೆಗಳ ಬಗ್ಗೆ ಒಂದು ಒಪ್ಪಂದಕ್ಕೆ ಬರಲೇಬೇಕು ಅಂತಾರೆ. ಅಂದ್ರೆ ಪ್ರತಿಯೊಂದು ರಾಜ್ಯವು ತನಗೆ ಇಷ್ಟ ಬಂದಂತೆ ಬೇರೆ ಬೇರೆ ತೆರಿಗೆ ಹಾಕೋ ಬದಲು ಇಡೀ ದೇಶವೇ ಒಪ್ಪಿಕೊಳ್ಳುವಂತಹ ಒಂದೇ ನ್ಯಾಯಯುತವಾದ ನಿಯಮ ಇರಬೇಕು. ಈ ಗೊಂದಲಗಳನ್ನೆಲ್ಲ ಪರಿಹರಿಸೋಕೆ ಅಂತಾನೆ ವಿಧಿ 279A ಜಿಎಸ್ಟಿ ಮಂಡಳಿ ಅಂದರೆ ಜಿಎಸ್ಟಿ ಕೌನ್ಸಿಲ್ ಅನ್ನ ಸ್ಥಾಪಿಸಿದೆ. ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯ ನಿಯಮಗಳನ್ನು ರೂಪಿಸುವ, ನಿರ್ಧಾರ ತೆಗೆದುಕೊಳ್ಳುವ ಅತಿ ಮುಖ್ಯವಾದ ಸಾಂವಿಧಾನಿಕ ಸಂಸ್ಥೆ ಇದು. ದೇಶಾದ್ಯಂತ ಒಂದೇ ರೀತಿಯ ಏಕರೂಪದ ತೆರಿಗೆ ವ್ಯವಸ್ಥೆಯನ್ನು ತರುವುದೇ ಇದರ ಪ್ರಮುಖ ಉದ್ದೇಶ. ರೋಹನ್ ಅನ್ಕೊಂಡ ಹಾಗೆ ಇದೇನೂ ಸ್ನೇಹಿತರು ಸೇರಿ ತಿಂಡಿ ತಿನ್ನುತ್ತಾ ಹರಟೆ ಹೊಡೆಯೋ ಗುಂಪಲ್ಲ. ಇದೊಂದು ಬಹಳ ಗಂಭೀರವಾದ ವೇದಿಕೆ. ಇದರಲ್ಲಿ ಕೇಂದ್ರ ಹಣಕಾಸು ಸಚಿವರು ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ಕಂದಾಯ ಖಾತೆಯ ಕೇಂದ್ರ ರಾಜ್ಯ ಸಚಿವರು ಮತ್ತು ಬಹಳ ಮುಖ್ಯವಾಗಿ ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಇದರಲ್ಲಿರ್ತಾರೆ. ಅಂದ್ರೆ ಕೇಂದ್ರ ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೂತು ಚರ್ಚೆ ಮಾಡುವ ಒಂದು ಬಲಿಷ್ಠವಾದ ವ್ಯವಸ್ಥೆ ಇದು. ನಮ್ಮ ಮೀರಾಳಿಗೆ ಒಂದು ಪ್ರಶ್ನೆ ಇತ್ತು. ಈ ಮಂಡಳಿ ನಿಖರವಾಗಿ ಏನೇನು ಕೆಲಸ ಮಾಡುತ್ತೆ ಅಂತ. ನೋಡಿ, ಅವರು ಯಾವ್ಯಾವ ಸರಕು ಮತ್ತು ಸೇವೆಗಳಿಗೆ ತೆರಿಗೆ ಹಾಕಬೇಕು, ಯಾವುದಕ್ಕೆ ತೆರಿಗೆ ವಿನಾಯಿತಿ ಕೊಡಬೇಕು, ದರಗಳು ಎಷ್ಟಿರಬೇಕು ಮತ್ತು ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಹೆಚ್ಚಿನ ಸಂಪನ್ಮೂಲ ಬೇಕಾದಾಗ ವಿಶೇಷ ದರಗಳೇನಿರಬೇಕು, ಇದೆಲ್ಲವನ್ನೂ ನಿರ್ಧರಿಸ್ತಾರೆ. ಹೌದು, ನೀವೆಲ್ಲ ಇಷ್ಟಪಟ್ಟು ತಿನ್ನುವ ಚಾಕ್ಲೇಟ್ ಮೇಲಿನ ತೆರಿಗೆ ಎಷ್ಟು ಅಂತ ನಿರ್ಧಾರ ಮಾಡೋದು ಇವ್ರೆ. ಇಷ್ಟೊಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಅನನ್ಯಳಿಗೆ ಒಂದು ಸಹಜವಾದ ಗೊಂದಲ ಶುರುವಾಗುತ್ತೆ. ಮಂಡಳಿಯಲ್ಲಿರುವ ಎಲ್ಲರಿಗೂ ಸಮಾನವಾದ ಮತ ಇದೆಯಾ ಅಂತ ಅವಳು ಕೇಳ್ತಾಳೆ. ಈ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಇರೋ ಮತದಾನದ ಲೆಕ್ಕಾಚಾರ ಇದೆಯಲ್ಲ, ಅದು ಸ್ವಲ್ಪ ಸಂಕೀರ್ಣವಾಗಿದೆ, ಆದ್ರೂ ತುಂಬಾನೇ ಆಸಕ್ತಿದಾಯಕವಾಗಿದೆ. ಅದು ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇದನ್ನ ವಿವರಿಸಲು ಶಂಕರಜ್ಜ ಶಾಲೆಯ ಪಿಕ್ನಿಕ್ ಉದಾಹರಣೆ ಕೊಡ್ತಾರೆ. ಕೇಂದ್ರ ಸರ್ಕಾರ ಶಾಲೆಯ ಪ್ರಾಂಶುಪಾಲರ ತರಹ. ಅವರಿಗೆ
ಒಂದು ನಿರ್ದಿಷ್ಟವಾದ ವೋಟಿಂಗ್ ಪವರ್ ಇರುತ್ತೆ. ಆದ್ರೆ ರಾಜ್ಯ ಸರ್ಕಾರಗಳು ಕ್ಲಾಸ್ ಮಾನಿಟರ್ಗಳ ತರಹ ಅವರೆಲ್ಲರೂ ತಮ್ಮ ಶಕ್ತಿಯನ್ನ ಒಗ್ಗೂಡಿಸ್ಬೇಕು. ಇದರ ಅರ್ಥ ಏನ್ಗೊತ್ತಾ? ಕೇಂದ್ರವಾಗಲಿ ಅಥವಾ ರಾಜ್ಯಗಳಾಗಲಿ ತಮ್ಮಷ್ಟಕ್ಕೆ ತಾವೇ ಸ್ವಂತವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಆಗಲ್ಲ. ಅವರಿಬ್ರೂ ಒಟ್ಟಿಗೆ ಸೇರಿ ಸಹಕರಿಸಿ ನಿರ್ಧಾರ ಮಾಡಲೇಬೇಕು. ಸಂವಿಧಾನ ನೀಡಿರುವ ನಿಖರವಾದ ಮತದಾನದ ಲೆಕ್ಕಾಚಾರವನ್ನೊಮ್ಮೆ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರಕ್ಕೆ ಒಟ್ಟು ಮತಗಳ 1/3 ಅಂದ್ರೆ 1/3 ತೂಕವಿದೆ. ಮತ್ತು ಎಲ್ಲಾ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಸೇರಿದಾಗ 3/2 ಅಂದ್ರೆ 2/3 ತೂಕವನ್ನು ಹೊಂದಿವೆ. ಅಂದ್ರೆ ಎಲ್ಲಾ ರಾಜ್ಯಗಳು ಒಗ್ಗಟ್ಟಾಗಿದ್ರೆ ಅವರ ಬಳಿಯೇ ಬಹುಮತ ಇರುತ್ತೆ. ಇಲ್ಲಿ ಅತ್ಯಂತ ರೋಚಕವಾದ ವಿಷಯ ಅಂದ್ರೆ ಈ 75% ಅನ್ನೋ ಸಂಖ್ಯೆ. ಹೌದು, ಯಾವುದೇ ಹೊಸ ನಿಯಮ ಪಾಸಾಗ್ಬೇಕು ಅಂದ್ರೆ 75% ಬೃಹತ್ ಬಹುಮತ ಬೇಕೇ ಬೇಕು. ಇದನ್ನ ಕೇಳಿ ರೋಹನ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಷ್ಟು ಜನರನ್ನ ಒಪ್ಪಿಸೋದು ಎಷ್ಟು ಕಷ್ಟದ ಕೆಲ್ಸ ಅಂತ ಅವನಿಗೆ ಅರ್ಥ ಆಗುತ್ತೆ. ಆದ್ರೆ ಈ ಕಷ್ಟದ ನಿಯಮನೆ ನಮ್ಮ ವ್ಯವಸ್ಥೆಯನ್ನ ಹೆಚ್ಚು ನ್ಯಾಯಯುತವಾಗಿ ಇರಿಸೋದು. ಇದಾದ್ಮೇಲೆ ಅನನ್ಯಳಿಂದ ಮತ್ತೊಂದು ಬಹಳ ಪ್ರಾಕ್ಟಿಕಲ್ ಆದ ಪ್ರಶ್ನೆ ಬರುತ್ತೆ. ಒಂದು ವೇಳೆ ರಾಜ್ಯಗಳ ನಡುವೆ ಜಗಳವಾದರೆ ಏನ್ ಮಾಡೋದು ಅಂತ. ಹೌದು, ಮಂಡಳಿಯಲ್ಲಿ ಯಾವಾಗ್ಲೂ ಎಲ್ಲರೂ ಒಪ್ಲೇಬೇಕು ಅಂತೇನಿಲ್ಲ ಅಲ್ವಾ? ಭಿನ್ನಾಭಿಪ್ರಾಯಗಳು ಬಂದಾಗ ಏನ್ ಮಾಡ್ಬೇಕು, ವಿವಾದಗಳನ್ನ ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ಈಗ ನೋಡೋಣ. ಆಟದ ಮೈದಾನದ ಈ ಉದಾಹರಣೆ ನೋಡಿ. ಒಂದು ಚೆಂಡಿಗಾಗಿ 2 ತಂಡಗಳು ಜಗಳ ಆಡ್ತಾ ಇವೆ ಅಂತ ಇಟ್ಕೊಳ್ಳಿ. ನಾವು ತಂದಿದ್ದು ಅಂತ ಒಬ್ರು, ನಾವೆಲ್ಲರೂ ಆಡ್ಬೇಕು ಅಂತ ಮತ್ತೊಬ್ರು ವಾದಿಸ್ತಾ ಇರ್ತಾರೆ. ಆಗ ಒಬ್ಬ ಶಿಕ್ಷಕರು ಮಧ್ಯಪ್ರವೇಶ ಮಾಡಿ ಎಲ್ಲರೂ ಒಪ್ಪುವಂತಹ ನ್ಯಾಯಯುತ ನಿಯಮವನ್ನ ಮಾಡ್ತಾರೆ ಅಲ್ವಾ? GST ವ್ಯವಸ್ಥೆಯಲ್ಲೂ ಅಷ್ಟೇ. ಯಾವುದೇ ತೊಂದರೆಯಿಲ್ಲದೆ ಕೆಲಸ ಸಾಗಲು ಇಂತಹ ಒಂದು ವ್ಯವಸ್ಥೆ ಅತ್ಯಗತ್ಯ. ಸಂವಿಧಾನದ ವಿಧಿ 279A ಕೇವಲ ನಿಯಮ ಮಾಡೋದು ಮಾತ್ರ ಅಲ್ಲ, GST ಮಂಡಳಿಗೆ ವಿವಾದಗಳನ್ನ ಬಗೆಹರಿಸುವ ಜವಾಬ್ದಾರಿಯನ್ನೂ ನೀಡಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರಬಹುದು ಅಥವಾ ಕೆಲವು ರಾಜ್ಯಗಳಿಗೂ ಮತ್ತು ಇತರ ರಾಜ್ಯಗಳಿಗೂ ನಡುವೆ ಏನೇ ವಿವಾದಗಳಿದ್ರೂ ಮಂಡಳಿಯೇ ಮಧ್ಯಸ್ಥಿಕೆ ವಹಿಸಿ ನ್ಯಾಯಪಾಲಕನಾಗಿ ಕೆಲಸ ಮಾಡುತ್ತದೆ. ಶಂಕರಜ್ಜ ಅವರ ಒಂದು ಸುಂದರವಾದ ಮಾತಿನೊಂದಿಗೆ ಈ ವಿಚಾರವನ್ನ ನಾವು ಕ್ರೋಢೀಕರಿಸಬಹುದು. ಆದಾಯದಲ್ಲಿ ಪಾರದರ್ಶಕತೆ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಸಹಕಾರ. ಹಣವನ್ನು ನಿರ್ವಹಿಸುವುದು ಅಂದ್ರೆ ಕೇವಲ ತೆರಿಗೆ ಸಂಗ್ರಹ ಮಾಡೋದಲ್ಲ, ಬದಲಾಗಿ ಎಚ್ಚರಿಕೆಯಿಂದ ಲೆಕ್ಕ ಹಾಕುವುದು, ಪಾರದರ್ಶಕವಾಗಿರುವುದು ಮತ್ತು ಎಲ್ಲರೂ ಒಟ್ಟಾಗಿ ಕೂತು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು. ಕಥೆಯ ಕೊನೆಯಲ್ಲಿ ಶಂಕರಜ್ಜ ಒಂದು ಮಜವಾದ ಪ್ರಶ್ನೆ ಕೇಳ್ತಾರೆ. ನಾವೇನಾದ್ರೂ GST ಮಂಡಳಿಯಲ್ಲಿದ್ರೆ ಯಾವ ವಸ್ತುಗಳನ್ನ ಅಗ್ಗ ಮಾಡ್ತಾ ಇದ್ವಿ ಅಂತ. ಅನನ್ಯ ಪುಸ್ತಕಗಳ ಬಗ್ಗೆ ಹೇಳ್ತಾಳೆ. ರೋಹನ್ ನನಗೆ ಐಸ್ ಕ್ರೀಮ್ ಅಗ್ಗ ಆಗಬೇಕು ಅಂತಾನೆ. ಮೀರಾ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಬಗ್ಗೆ ಯೋಚಿಸ್ತಾಳೆ. ಸಂವಿಧಾನ ಅನ್ನೋದು ಕೇವಲ ಪುಸ್ತಕದಲ್ಲಿರುವ ನಿಯಮಗಳಲ್ಲ, ಅದು ನಮ್ಮ ದೈನಂದಿನ ಜೀವನದ ಮೇಲೆ, ನಾವು ಕೊಳ್ಳುವ ವಸ್ತುಗಳ ಮೇಲೆ ನೇರ ಪ್ರಭಾವ ಬೀರುತ್ತೆ ಅಂತ ಯೋಚಿಸ್ತಾ ಇಂದಿನ ಈ ಕಥೆಯನ್ನ ಇಲ್ಲಿಗೆ ಮುಗಿಸೋಣ. ಕಲಿಯುತ್ತೀರಿ, ಪ್ರಶ್ನಿಸ್ತೀರಿ.